ಹಾಯ್ ಹಲೋ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ಬಿಸಿ ಬಿಸಿಯಾದ ದಾಲ್ ಕಿಚಡಿ ಮಾಡತ್ತೀನಿ ನಾನು. ದಾಲ್ ಕಿಚಡಿ ಮಾಡೋಕೆ ಇಲ್ಲಿ ಅಕ್ಕಿ ತೊಗೊಂಡಿನಿ, 1 ಕಪ್ ಅಷ್ಟು ಒಂದು ಪಾತ್ರೆಗೆ ಹಾಕ್ಕೊಂಡಿನಿ. ಹಾಗೆ ಇಲ್ಲಿ ಮಸೂರ್ ದಾಲ್ ತೊಗೊಂಡಿನಿ, ಅರ್ಧ ಕಪ್ ಅಷ್ಟು. ಅವನು ಒಂದು ಕಪ್ಪಿಗೆ ಹಾಕ್ಕೊಂಡಿನಿ. ಹಾಗೆ ಇಲ್ಲಿ ಹೆಸರು ಬೇಳೆ ತೊಗೊಂಡು ನಾನು ಅವನು ಇದ್ರೊಳಗೆ ಹಾಕ್ಕೊಂಡಿನಿ ಈ ಬೇಳೆ ಜೊತೆ. ಹಾಗೆ ಇಲ್ಲಿ ತೊಗರಿ ಬೇಳೆ ತೊಗೊಂಡಿನಿ, ತೊಗರಿ ಬೇಳೆನೂ ಅದ್ರೊಳಗೆ ಹಾಕ್ಕೊಂಡಿನಿ. 1 ಕಪ್ ಅಕ್ಕಿ ಹಾಕ್ಕೊಂಡಿನ, 1 ಕಪ್ ಬೇಳೆ ಹಾಕ್ಕೋಗತ್ತೀನಿ ನಾನು. 3 ಥರ ಸೇರಿಸಿ 1 ಕಪ್ ಬೇಳೆ ಹಾಕ್ಕೊಂಡಿನಿ ನಾನು. ಹಾಕಿಬಿಟ್ಟು ಇದಕ್ಕೆ ನೀರು ಹಾಕಿ ಒಂದೆರಡು ಸಲ ಕ್ಲೀನಂಗೆ ತೊಳೆದು ಕುಕ್ಕರ್ಗೆ ಹಾಕ್ಕೊಳಕತ್ತೀನಿ. ನೋಡಿ, ಕುಕ್ಕರ್ಗೆ ಹಾಕಿಬಿಟ್ಟು ಇದಕ್ಕೆ ನೀರು ಹಾಕ್ಕೊಳಕತ್ತೀನಿ ನಾನು. ಒಂದು 4 ಗ್ಲಾಸ್ ನೀರು ಹಾಕ್ಕೊಂಡಿನಿ ನಾನು. ಹಾಕಿಬಿಟ್ಟು ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಳಕತ್ತೀನಿ. ಹಾಗೆ ಸ್ವಲ್ಪ ತುಪ್ಪ ಹಾಕ್ಕೊಳಕತ್ತೀನಿ. ತುಪ್ಪ ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಕೊಳಕತ್ತೀನಿ. ಉಪ್ಪು ಹಾಕಿಬಿಟ್ಟು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 1-2 ಸೀಟಿ ಆಗೋಕ್ಕೆ ಬಿಟ್ಟಿದ್ದು ನಾನು. ಹಾಗೆ ಇಲ್ಲಿ ಒಂದು ಕಡಾಯಿ ಇಟ್ಕೊಂಡಿನಿ ಗ್ಯಾಸ್ ಮ್ಯಾಗ. ಅದಕ್ಕೆ 1 ಸ್ಪೂನ್ ತುಪ್ಪ ಹಾಕ್ಕೊಂಡಿನಿ. ತುಪ್ಪ ಬಿಸಿ ಆದ್ಮ್ಯಾಗ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಳಕತ್ತೀನಿ. ಹಾಗೆ ಸ್ವಲ್ಪ ಜೀರಿಗೆ ಹಾಕ್ಕೊಳಕತ್ತೀನಿ. ಜೀರಿಗೆ ಹಾಕಿಬಿಟ್ಟು ಒಂದು ಸಣ್ಣ ಕಟ್ ಮಾಡಿದ ಬೆಳ್ಳುಳ್ಳಿ ಹಾಕ್ಕೊಂಡಿನಿ. ಹಾಗೆ ಸ್ವಲ್ಪ ಶುಂಠಿ ಹಾಕ್ಕೊಳಕತ್ತೀನಿ, ಸಣ್ಣ ಕಟ್ ಮಾಡಿದ. ಹಾಕಿಬಿಟ್ಟು ಇದನ್ನೆಲ್ಲ ಫ್ರೈ ಮಾಡತ್ತೀನಿ. ಇವಾಗ ಇಲ್ಲಿ ಒಂದು ಉದ್ದಕ್ಕೆ ಕಟ್ ಮಾಡಿದ ಈರುಳ್ಳಿ ಹಾಕ್ಕೊಂಡಿನಿ. ಈರುಳ್ಳಿನ ಹಾಕಿಬಿಟ್ಟು ಸ್ವಲ್ಪ ಇದನ್ನು ಫ್ರೈ ಮಾಡಿ ಇದಕ್ಕೆ ಸ್ವಲ್ಪ ಕರಿಬೇವು ಹಾಕ್ಕೊಳಕತ್ತೀನಿ. ಹಾಗೆ ಒಂದು 3 ಹಸಿಮೆಣಸಿನ್ಕಾಯಿ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿನಿ. ಇದನ್ನು ಎಲ್ಲ ಒಂದ್ಸಲ ಫ್ರೈ ಮಾಡಿ. ಇದು ತುಂಬ ರುಚಿಯಾಗಿರುತ್ತೆ. ಚಳಿಗಾಲಕ್ಕೆ ಬಿಸಿ ಬಿಸಿ ಮಾಡ್ಕೊಂಡು ತಿನ್ಬೋದು ಈ ಥರ ದಾಲ್ ಕಿಚಡಿ. ಮತ್ತು ಹಾಗೆ ಇಲ್ಲಿ ಟೊಮಾಟೊ ಹಾಕ್ಕೊಳಕತ್ತೀನಿ. ನಾನು ಒಂದು ದೊಡ್ಡ ಟೊಮಾಟೊ ಸಣ್ಣ ಕಟ್ ಮಾಡಿ ಹಾಕ್ಕೊಂಡಿನಿ. ಹಾಕಿಬಿಟ್ಟು ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡಿ ಇವಾಗ ಇಲ್ಲಿ 1-2 ಒಣಮೆಣಸಿನ್ಕಾಯಿ ಹಾಕ್ಕೊಂಡಿನಿ. ಹಾಕಿಬಿಟ್ಟು ಇದನ್ನೆಲ್ಲ ಫ್ರೈ ಮಾಡಿ ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಳಕತ್ತೀನಿ. ಅರಿಶಿಣ ಪುಡಿನೂ ಹಾಕಿಬಿಟ್ಟು ಇದನ್ನು ಎಲ್ಲ ಫ್ರೈ ಮಾಡಿ ಇದಕ್ಕೆ ಉಪ್ಪು ಹಾಕ್ಕೋಗತ್ತೀನಿ ನಾನು. ಸ್ವಲ್ಪ ಅನ್ನ ಬೇಯಿಸೋದು ಮುಂದೆ ಸ್ವಲ್ಪ ಅನ್ನಕ್ಕೆ ಬೆಳಗ್ಗೆ ಹಾಕಿದ್ನಿ. ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿನಿ ನಾನು. ಉಪ್ಪು ಹಾಕಿಬಿಟ್ಟು ಇದನ್ನೆಲ್ಲ ಮಿಕ್ಸ್ ಮಾಡಿ ಇದಕ್ಕೆ ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊಳಕತ್ತೀನಿ ನಾನು. ಮೆಣಸಿನ್ಕಾಯಿ 3 ಹಾಕ್ಕೊಂಡಿದ್ದು, ಖಾರ ಕಡಿಮೆ ಇದ್ದು, ಅದಕ್ಕೆ ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿನಿ. ಖಾರದ ಪುಡಿನೂ ಹಾಕಿಬಿಟ್ಟು ಇದನ್ನೆಲ್ಲ ಮಿಕ್ಸ್ ಮಾಡಿ ಇದಕ್ಕೆ ನಾನು 1 ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡಿನಿ. ಅನ್ನ ಬೇಯಿಸೋದು ಮುಂದೆ 3 ಗ್ಲಾಸ್ ನೀರು ಹಾಕ್ಕೊಂಡಿನಿ. ಇದಕ್ಕೆ 1 ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡಿನಿ. ನೀರು ಹಾಕಿಬಿಟ್ಟು ಮಿಕ್ಸ್ ಮಾಡಿ ಇದನ್ನ ಕುದಿಯೋಕೆ ಬಿಟ್ಟಿನಿ ನಾನು. ಈ ಕಡೆ ಕುಕ್ಕರ್ ಸೀಟಿ ಆಗಿತ್ತು. ಇವಾಗ ಕುಕ್ಕರ್ ಓಪನ್ ಮಾಡತ್ತೀನಿ. ನೋಡಿ, ಅನ್ನ ಬೇಳೆ ಎಲ್ಲ ನೋಡಿ ಕುದ್ದಾವು. ನೋಡಿ, ಚೆನ್ನಾಗಿ ಕುದ್ದಾವು. ಇವಾಗ ಕುದಿಯಾಕತ್ತೈತಿ, ಅದಕ್ಕೆ ಹಾಕ್ಕೊಳಕತ್ತೀನಿ. ನೋಡಿ ಚೆನ್ನಾಗಿ ಕುದಿಯಾಕತ್ತೈತಿ, ಇದಕ್ಕೆ ಹಾಕ್ಕೊಳಕತ್ತೀನಿ. ಇದು ತುಂಬ ರುಚಿಯಾಗಿರುತ್ತೆ. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ.
ಬೇಗನೆ ಮಾಡ್ಕೋಬೋದು. ನೋಡಿ ಹಾಕಿಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ಇದಕ್ಕೆ ಇನ್ನೂ ಬೇಕಾದ್ರೆ ನೀರು ಹಾಕೋಬೋದು. ನಾ ಗಟ್ಟಿನೇ ಇರಲಿ ಅಂಥೇಳಿ ಸ್ವಲ್ಪ ಗಟ್ಟಿ ಹಂಗೆ ಮಾಡೀನಿ. ನೋಡಿ ಎಲ್ಲ ಮಿಕ್ಸ್ ಮಾಡಿ ಇವಾಗ ಸ್ವಲ್ಪ ಉಪ್ಪು ಖಾರ ನೋಡಿಬಿಟ್ಟು ಇದನ್ನ ಕುದಿಯೋಕೆ ಬಿಟ್ಟಿನಿ. ನಾನು ಸ್ವಲ್ಪ ಬೇಗನೆ ಮಾಡ್ಕೋಬೋದು. ನೋಡಿ ಕುದಿಯಾಕತ್ತಿತ್ತು. ಇವಾಗ ಸ್ವಲ್ಪ ಸಣ್ಣಗೆ ಕಟ್ ಮಾಡಿದ ಕೊತ್ತಂಬರಿ ಹಾಕ್ಕೊಂಡೀನಿ. ಕೊತ್ತಂಬರಿನೂ ಹಾಕಿಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ಮತ್ತು ದಾಲ್ ಹಾಕಿ ಮಾಡಿದ್ರಿಂದ ಹೆಲ್ದಿಯಾಗಿರುತ್ತೆ ಮಕ್ಕಳಿಗೆ. ನೋಡಿ ಈ ಥರ ಮಾಡಿ ಮಕ್ಕಳಿಗೆ ಕೊಡ್ಬೋದು ಮತ್ತು ದೊಡ್ಡವ್ರಿಗೆ ಇಷ್ಟ ಆಗುತ್ತೆ. ಪ್ಲೇಟಿಗೆ ಹಾಕ್ಕೊಳಕತ್ತೀನಿ ನೋಡಿ. ಇದ್ರ ಜೊತೆ ಸ್ವಲ್ಪ ಉಪ್ಪಿನಕಾಯಿ ಸೈಡಿಗೆ ಹಚ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ ಬಿಸಿ ಬಿಸಿಯಾದ ದಾಲ್ ಕಿಚಡಿ. ಹಾಗೆ ವಿಡಿಯೋ ಇಷ್ಟ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.